ಏನು ಇಸ್ಮಾಯಿಲ್ ಟಮಾಟಗಾರನ್ನು ಆಡಿಯೋ ಬರಾಕತ್ತಾವಲ್ಲ ಎಲ್ಲ ಕಡೆ. ಆ ಆಡಿಯೋ 4 ವರ್ಷ ಹಳೆಯ ಆಡಿಯೋ. ನಾಲ್ಕು ವರ್ಷ ಅವರು MLC ಟಿಕೆಟ್ ಹಾರಿದಾಗ ಫ್ರಸ್ಟ್ರೇಟ್ ಆಗಿ ಅವರು ಮಾತಾಡಿದಂಥ ಆಡಿಯೋ ಯಾರಿಗೂ ಬಿಟ್ಟಿಲ್ಲ, ಅವ್ರು ಎಲ್ಲರಿಗೂ ಬೈದಾರೆ. ಆ ಆಡಿಯೋ ಇವತ್ತು ಸಂದರ್ಭ ಅನುಸಾರವಾಗಿ ಕೆಲವೊಬ್ಬರು ಎಲ್ಲ TV ಒಳಗಾಗಲಿ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಬರಕತ್ತಾವ. ಅದರಲ್ಲಿಂದ ಅಂಜುಮನ್ ಸಂಸ್ಥೆಗೂ ಮತ್ತು ವೈಯಕ್ತಿಕವಾಗಿ ಇಸ್ಮಾಯಿಲ್ ಟಮಾಟಗಾರ್ ಕುಟುಂಬಕ್ಕೆ ಭಾಳ ತ್ರಾಸಾಗಿತ್ತು. ಅದು ಒಂದು ಕಂಪ್ಲೇಂಟ್ ಕಾಪಿನೂ ಇಸ್ಮಾಯಿಲ್ ಅವರು ಒಂದು ಕಮಿಷನರ್ಗೆ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಕಾಪಿ ಒಳಗೆ ಏನೇನು ಇದಾಗೈತಿ, ಯಾರಿಂದ ಅವ್ರಿಗೆ ಭಯ ಐತೆ ಅನ್ನೋದು ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಮ್ದೇನು ಇಸ್ಮಾಯಿಲ್ ಟಮಾಟಗಾರನ ಆಡಿಯೋ ದುರುಪಯೋಗ ಮಾಡಿ ಎಲ್ಲ ಮೀಡಿಯಾದಾಗ ಅದು ಬಿಡಾಕತ್ತಾರ. ಅದು ಇಸ್ಮಾಯಿಲ್ ಟಮಾಟಗಾರದ್ದು 4 ವರ್ಷದಿಂದ ಕಾರ್ಪೊರೇಟರ್ ಆದಂಥ ಅಬ್ದುಲ್ ದೇಸಾಯಿ ಆಗಲಿ ಅಥವಾ ನಮ್ಮ ಯುವ ಫಿರೋಜ್ ಪಠಾಣ್ ಆಗಲಿ ಅವ್ರಿಗೆ ಸಂಪರ್ಕ ಇಲ್ಲ. ತಿಳಿದು ಬಂದ ಮೇಲೆ ಅಂಜುಮನ್ಲಿಂದ ನಾವೇನು ಕೊಟ್ಟಿವಿ ಮನವಿ ಅಂದ್ರೆ, ಯಾರ ತಪ್ಪಿಸ್ತಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ರಿ, ನಮ್ದೇನು ತಕರಾರಿಲ್ಲ. ಆದರೆ ಈ ಆಡಿಯೋಗಳನ್ನು ದುರುಪಯೋಗ ಮಾಡಿ ಕೆಲವೊಬ್ಬ ಹಿತಾಸಕ್ತಿಗಳು ಮಾಡಕತ್ತಾರೆ. ಬೇಕಾದ್ರೆ ನೀವು ಫೋನ್ ಎಲ್ಲ ಟ್ರೇಸ್ ಇದ್ರಾಗ ಹಾಕಿ ಫೋನ್ ಯಾರಿಗೆ ಅಲ್ಲಿಂದ ಬಂದಾವು 4 ವರ್ಷ ಒಳಗೆ ಏನಾರ ಅವ್ರದ್ದು ಸಂಭಾಷಣೆ ಆಗಿದ್ದರೆ ನೀವು ನೋಡ್ರಿ ಅಂಥೇಳಿ ಅವ್ರಿಗೆ ಕಮಿಷನರ್ಗೆ ಮನವಿ ಕೊಟ್ವಿ. ಅದೇ ರೀತಿ ಅಂಜುಮನ್ ಜೊತೆ ನಮ್ಗೆ, ಯಾಕಂದ್ರೆ ನಮ್ಗೆ ಅಂಜುಮನ್ಗೆ ಭಾಳ ಇಸ್ಮಾಯಿಲ್ ಟಮಾಟಗಾರ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಡಾಕ್ಟರ್ ಜಮಾದಾರ್ಕ್ಕಿಂತ ಮುಂಚೆ ಒಡನಾಟ ಇತ್ತು ನಮಗೆಲ್ಲ. ಅದಕ್ಕೆ ಅಂಜುಮನ್ ಸಂಸ್ಥೆ ಕರೆದ್ರೆ ನಮ್ಗೆ ಒಂದು ಹೋಗಲೇಬೇಕಾಗ್ತೈತಿ. ನಾವೆಲ್ಲರೂ ಹೋಗಿ ಕಮಿಷನರ್ಗೆ ಮನವಿ ಕೊಟ್ಟು ಈಗ ಪ್ರೆಸ್ ಮುಖಾಂತರ ಹೇಳುವುದೇನಪ್ಪ ಅಂತಂದ್ರೆ, ಆ ಆಡಿಯೋಗಳನ್ನು ನೀವು ಚೆಕ್ ಮಾಡಿರಿ, ಎಲ್ಲಿಂದ ಬಂದಾವು, ಯಾವಾಗ ಬಂದಾವು, ಯಾವ ವರ್ಷದ್ದು ಇದಾವೆ ಚೆಕ್ ಮಾಡಿರಿ. ಆಲ್ರೆಡಿ ಕಂಪ್ಲೇಂಟ್ 2 ಸಲ ಕೊಟ್ಟಿದ್ದೈತಿ. ಇದು ಹೇಳಕ್ಕೆ ಮತ್ತು ಧಾರವಾಡದಾಗ ಏನಾಗಿಬಿಟ್ಟೈತಿ, ಈ ದಿನ ಆಡಿಯೋ ವಾರ ಚಾಲು ಆಗಿಬಿಟ್ಟೈತಿ. ಅದಕ್ಕೆ ಅದು ತಡೆ ಹಿಡ್ರಿ. ಅಂಜುಮನ್ ಸಂಸ್ಥೆಗೆ ಒಂದು ಪ್ರತಿಷ್ಠಿತ ಸಂಸ್ಥೆ, ಅದಕ್ಕೇನೂ ಇದಾಗಬಾರ್ದು ಅನ್ನೋದಕ್ಕೆ ಒಂದು ಮನವಿ ಕೊಡಕ್ಕೆ ಬಂದ್ವಿ. ನಾವು ಪೊಲೀಸ್ ಕಮಿಷನರ್ ಮುಖಾಂತರ ಇದನ್ನು ಆಡಿಯೋ ಆಗಿದೆ. ಈಗ ಹೆಂಗೆ ನಮ್ಮ ದೀಪಕ್ ಚಿಂಚೋರು ಹೇಳಿದರು, ಇದು 4 ವರ್ಷ ಹಿಂಬಾಲಿಯೋ ಯಾವುದು, ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಕಂಡು ಹಿಡಿದು ಯಾರು ತಪ್ಪಿಸಿರೋದ್ರ ಮ್ಯಾಗ ಆ್ಯಕ್ಷನ್ ತಗೋದ್ರೆ ಪೊಲೀಸರಿದ್ದಾರೆ, ಕೋರ್ಟ್ ಇದೆ, ಕಾನೂನಿದೆ, ಕಾನೂನು ತಗೋದ್ರೆ ನಮ್ಮದೇನೇ ಅಭ್ಯಂತರ ಇಲ್ಲ. ನಮ್ಮದೇನಿದೆ ಅಂದರೆ ವಿದ್ಯಾಸಂಸ್ಥೆ, ಇದು ಒಂದು ಹಳೆಯ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯಲ್ಲಿ ನಾವು ವಿದ್ಯಾದಾನ ಮಾಡುವಂಥ ಸಂಸ್ಥೆ. ನಮ್ಮಲ್ಲಿಗ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಈ ಮೀಡಿಯಾದಲ್ಲಿ ತಮ್ಮಲ್ಲಿ ಪದೇ ಏನು ಬರ್ತಾಯಿದೆ ಅಂದ್ರೆ, ಅಂಜುಮನ್ ಇಸ್ಮಾಯಿಲ್ ಟಮಾಟಗಾರ್ ಅಂಜುಮನ್ ಅಧ್ಯಕ್ಷ ಅಂತ ಏನು ಬರ್ತಾಯಿದೆ, ಇದು ನಮಗೆ ನಮ್ಮ ವಿದ್ಯಾಸಂಸ್ಥೆಗೆ ಒಂದು ಸ್ವಲ್ಪ ಪೆಟ್ಟು ಬೀಳ್ತಾ ಇದೆ. ಮಕ್ಕಳಿಗೆ ಏನು ಬರ್ತಾ ಇದ್ದಾರೆ ಇದೆ. ಅದಕ್ಕೆ ಅದು ವೈಯಕ್ತಿಕ ಇದೆ. ಇದಕ್ಕೆ ನಾವು ಪೊಲೀಸ್ ಕಮಿಷನರ್ಗೆ ಹೇಳಿದೆ, ನಾವು ಏನಿದೆ ಅಂದ್ರೆ, ನೀವು ಏನಿದೆ ಕೂಲಂಕುಷ ಮಾಡಿ, ಯಾರು ತಪ್ಪಿಸಿರೋದಕ್ಕೆ ಶಿಕ್ಷೆ ಸಿಗಲೇಬೇಕು, ನಮ್ಮದೇನಿದೆ ಅದಕ್ಕೆ ಏನಿಲ್ಲ. ಆದರೆ ವಿದ್ಯಾಸಂಸ್ಥೆ ಹೆಸರು ಜೋಡಿಸೋದು ಸ್ವಲ್ಪ ಚೆಂದ ಅಲ್ಲ ಅಂಥೇಳಿ ನಾವು ಕೇಳಲಿಕ್ಕೆ ಅವ್ರಿಗೂ ಹೇಳಿದ್ದೇವೆ. ತಮಗೂ ಕೂಡ ಈ ಮುಖಾಂತರ ಹೇಳ್ತೇವೆ, ವಿದ್ಯಾಸಂಸ್ಥೆ ಬಿಟ್ಟು ಅದು ವೈಯಕ್ತಿಕ ಇದೆ. ಅದಕ್ಕೆ ಬಗ್ಗೆ ಅದು ತನಿಖೆ ಆಗ್ತದೆ, ಯಾರು ಸತ್ಯಾಸತ್ಯತೆ ಕಂಡು ಹಿಡಿತಾರೋ ಅದು ಮಾಡಿ ಏನಾಗ್ತದೆ ಆಗಲಿ ಅಂತ ಹೇಳ್ತೇವೆ. ಆದ್ರೇನು ಆಡಿಯೋ ಇದು ಏನೇನಿದಾವ ಅದಕ್ಕೆ ಕೂಲಂಕುಷವಾಗಿ ಸತ್ಯಾಸತ್ಯನ ಕಂಡ್ರಿ, ಅದು ಹಳೇದಿದ್ದು ಮೊದಲಿದ್ದು ನೋಡ್ಕೊಂಡು ಮಾಡ್ರಿ ಅಂತ ನಾವು ಮನವಿ ಮಾಡಿದ್ದೀವಿ.